ಈಗ ಯಾರೋ ಒಬ್ರು ಬಿದ್ದುಬಿಡ್ತಾರೆ, ಬಿದ್ದು ಫ್ರಾಕ್ಚರ್ ಆಗುತ್ತೆ. ಯಾರಾದ್ರೂ ಫ್ರಾಕ್ಚರ್ ಆಗಿ ಹೇಳಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರನ್ನ ಫೋರ್ಸ್ಫುಲ್ ಆಗಿ ಎಬ್ಸಕ್ ಹೋಗ್ಬಾರ್ದು. ಆಸ್ಪತ್ರೆ ಯಾರಿಗಾರು ಆಂಬುಲೆನ್ಸ್ ಕರೆದು ಅಥವಾ ಒಬ್ಬರಿಬ್ಬರನ್ನ ಕರ್ಕೊಂಡು ಬಂದು ಅವರಿಗೆ ಆಸ್ಪತ್ರೆಗೆ ಸಾಗಿಸಬೇಕು. ಇನ್ನು ಕೆಲವೊಬ್ರು ಏನಾಗಿರುತ್ತೆ, ಸಣ್ಣದಾಗಿ ಒಂದು ಆಂಕಲ್ ಅಲ್ಲೋ ಇದರಲ್ಲೋ ಫ್ರಾಕ್ಚರ್ ಆಗಿರುತ್ತೆ, ಎದ್ದು ಕೂತ್ಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ, ನಿಂತುಕೊಳ್ಳುವಂತ ಪರಿಸ್ಥಿತಿ ಇರುತ್ತೆ. ಅವರಿಗೆ ಅಲ್ಲೇ ಒಂದು ಐಸ್ ಅಪ್ಲಿಕೇಶನ್ ಏನಾದ್ರು ಮಾಡಿ ಆಮೇಲೆ ಪಕ್ಕದ ಆಸ್ಪತ್ರೆಗೆ ಸಾಗಿಸಬೇಕು. ಇನ್ನು ಕೆಲವೊಬ್ಬರಿಗೆ ಕೈಯಲ್ಲಿ ಏನೋ ಫ್ರಾಕ್ಚರ್ ಆಗಿರುತ್ತೆ, ಅವ್ರಿಗೆ ಏನ್ ಮಾಡ್ಬೇಕು, ನಿಮ್ಮ ಹತ್ರ ಇರುವಂತ ಟವಲ್ ಅಥವಾ ಏನಾದ್ರು ಸಪೋರ್ಟ್ ಈ ತರ ಕೈಗೆ ಸಪೋರ್ಟ್ ಕೊಟ್ಟು ಅವರಿಗೆ ಆಸ್ಪತ್ರೆಗೆ ಸಾಗಿಸಬೇಕು. ಇನ್ನ ಕೆಲವರು ಬ್ಯಾಕ್ ಬೋನು ನೆಕ್ ಕತ್ತಲ್ಲಿ ಇಂಜುರಿ ಆಗಿರುತ್ತೆ, ಆ ತರ ಇದ್ದವರಿಗೆ ನೀವು ಯಾವುದೇ ಕಾರಣಕ್ಕೆ ಅವರಿಗೆ ಕತ್ತು ಅಳಗಾಡಿಸಿ ಅಥವಾ ಅವ್ರನ್ನ ಎಬ್ಬಿಸಿ ಕೂಡಿಸಿ ಅದನ್ನ ಪ್ರಯತ್ನ ಮಾಡಕ್ ಹೋಗ್ಬಾರ್ದು. ಅವರಿಗೆ ಸರಿಯಾದ ವ್ಯವಸ್ಥೆಯಲ್ಲೇ ಅವರಿಗೆ ಆಸ್ಪತ್ರೆಗೆ ಸಾಗಿಸಬೇಕಾಗುತ್ತೆ. ಈ ಕೆಲವೊಬ್ರು ಸಣ್ಣ ಪುಟ್ಟ ಫ್ರಾಕ್ಚರ್ ಆಗಿರುತ್ತೆ, ಈಗ ಸ್ಮಾಲ್ ಬೆರಳಲ್ಲಿ ಫ್ರಾಕ್ಚರ್ ಆಗಿರುತ್ತೆ, ಫಿಂಗರ್ ಫ್ರಾಕ್ಚರ್ ಆಗಿರುತ್ತೆ, ಅಥವಾ ಎಲ್ಬೋಲಿ ಸ್ಮಾಲ್ ಹೇಲನ್ ಕರೆಕ್ಟ್ ಆಗಿರುತ್ತೆ. ತುಂಬಾ ಯೋಚನೆ ಮಾಡ್ತಿರ್ತಾರೆ ಫ್ರಾಕ್ಚರ್ ಆಯ್ತು ಏನಾಗ್ಬಿಡುತ್ತೆ ಅಂತ. 99% ಫ್ರಾಕ್ಚರ್ಸ್ಗೆ ಏನು ಸಮಸ್ಯೆ ಆಗಲ್ಲ. ಈ ತರ ಸಣ್ಣ ಪುಟ್ಟ ಫ್ರಾಕ್ಚರ್ಸ್ ಎಲ್ಲ ತನ್ನಿಂದಲೇ ವಾಸಿಯಾಗಿ ಹೋಗ್ಬಿಡುತ್ತೆ. ನಿಮ್ಮ ಗೆಳೆಯರಲ್ಲಿ ಹಾಗೂ ಸಂಬಂಧಿಕರಲ್ಲಿ ಇದನ್ನ ಶೇರ್ ಮಾಡಿ.